ಆಯುಕ್ತರ ಮುಂದೆ ಒಂದು ಬೇಡಿಕೆ. ಆ ಬೇಡಿಕೆನ ಗಮನಿಸಿದ್ರೆ ನಿಜಕ್ಕೂ ಆಶ್ಚರ್ಯ ಆಗ್ಬಿಡುತ್ತೆ. ಕಾರಣ ನನ್ನ ಇಬ್ಬರ ಮಕ್ಕಳನ್ನ ಕೂಡ ಶೂಟ್ ಮಾಡಿ ಸಾಯಿಸಿ ಅನ್ನುವಂಥ ಮನವಿ ಪೊಲೀಸ್ ಆಯುಕ್ತರ ಮುಂದೆ ಒಬ್ರು ವ್ಯಕ್ತಿ ರೀತಿಯಾಗಿ ಬೇಡ್ಕೊಂಡಿದ್ದಾರೆ. ಹುಬ್ಬಳ್ಳಿಯ ಬ್ಯಾಹಟ್ಟಿ ಫ್ಲಾಟ್ನಲ್ಲಿ ಮನ ಕಲಕುವ ದೃಶ್ಯ ನೋಡೋದಕ್ಕೆ ಸಿಗ್ತಾ ಇದೆ. ನನ್ನ ಮತ್ತು ಕುಟುಂಬದ ಗೌರವ ಹಾಳು ಮಾಡಿದ್ದಾರೆ. ಮಕ್ಕಳು ಒಳ್ಳೆಯವರಾಗಲಿ ಅಂತ ಮದುವೆ ಮಾಡಿದೆ. ಹೋಟೆಲ್ ಹಾಕಿ ಕೊಟ್ಟರು ಸುಧಾರಣೆ ಆಗ್ತಾ ಇಲ್ಲ. ಪ್ಲೀಸ್ ಅವರನ್ನ ಶೂಟ್ ಮಾಡಿ ಸಾಯಿಸ್ಬಿಡಿ. ಆಯುಕ್ತರ ಕೈ ಹಿಡಿದು ಬೇಡ್ಕೊಂಡಿದ್ದಾರೆ ಅಫ್ತಾಬ್ ತಂದೆ. ಆರೋಪಿ ಅಫ್ತಾಬ್ ತಂದೆ ಗೌಸ್ ಸಾಬ್ ವಿಡಿಯೋ ಸದ್ಯ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಮಕ್ಕಳು ಸೆಟಲ್ ಆಗಲಿ, ಒಳ್ಳೆಯವರಾಗಲಿ ಅನ್ನೋ ಕಾರಣಕ್ಕೆ ಒಂದು ಬಿಸ್ನೆಸ್ ಮಾಡಿಸ್ತೆ, ಅಂದರೆ ಹೋಟೆಲ್ ಬಿಸ್ನೆಸ್ ಮಾಡಿಕೊಟ್ಟೆ, ಬಟ್ ಅವರು ಸುಧಾರಣೆ ಆಗ್ತಾ ಇಲ್ಲ, ಅವ್ರನ್ನ ಸಾಯಿಸಿ ಅನ್ನುವಂಥ ಮನವಿ. सबको बोलो, बच्चों को थोड़ा होशियार रहने के लिए, ठीक से कंट्रोल करने के लिए बोलो सबको। कल वो लगते भी घर में उनका नाम आया, एक लड़का सोना करके अंदर उसका नाम आया। दोनों यही किया तो क्या आपको इज्जत कहाँ रहेगा? बताओ क्या करना। चाय होटल में नहीं बच्चे दोनों ऐसे हो गया तो बहुत कोशिश कर रहा हूँ समझने की, बहुत मेहनत कर रहा हूँ बच्चे को। हाँ समझते नहीं है, क्या करना बोलो। अरे ऐसा तो थोड़ी कर सकते हैं। ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ. ಪ್ರಕಾಶ್, ಯಾವಾಗ ನಡೆದಿರುವಂತಹ ಪ್ರಸಂಗ, ಜೊತೆಗೆ ಅವರ ಮಕ್ಕಳ ಹಿನ್ನೆಲೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಎಸ್ ಶ್ರುತಿ, ಖಂಡಿತವಾಗಿ ಏನಂದ್ರೆ ಕಳೆದ 2 ದಿನಗಳ ಹಿಂದೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆಯಿಂದ ಏನು ಪೊಲೀಸ್ ಆಯುಕ್ತರಾಗಿರುವಂತಹ ಎನ್ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಶೂಟ್ ಔಟ್ ಆಗಿತ್ತು. ಅಂದ್ರೆ ಗ್ಯಾಂಗ್ ವಾರ್ ನಡೆದಂತ ಸಂದರ್ಭದಲ್ಲಿ ಜಾವೂರ್ ಬೇಪಾರಿ ಅಂತಕ್ಕಂಥ ರೌಡಿ ಶೀಟರ್ ಮೇಲೆ ಏನು ಅಫ್ತಾಬ್ ಕರಡಿಗುಟ್ಟ ಅಂತಕ್ಕಂಥ ಇನ್ನೊಬ್ಬ ರೌಡಿ ಶೀಟರ್ ಗ್ಯಾಂಗ್ ವಾರ್ ಮಾಡಿದ್ದ. ಈ ಒಂದು ಸಂದರ್ಭದಲ್ಲಿ ಗ್ಯಾಂಗ್ ವಾರ್ ಮಾಡಿ ನಂತರ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿ ಪರಾರಿ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಏನು ಆಫ್ತಾಬ್ ಕರಡಿಗುಡ್ಡ ಏನು ಪರಾರಿ ಆಗ್ತಾ ಇದ್ದ. ಈ ಸಂದರ್ಭ ಹುಬ್ಬಳ್ಳಿಯ ಕಸಬಾಪೇಟ್ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಆತನ ಕಾಲಿಗೆ ಗುಂಡೇಟನ್ನ ಹಾಕಿ ಆತನನ್ನ ಕಿಮ್ಸ್ಗೆ ಚಿಕಿತ್ಸೆಗಾಗಿ ದಾಖಲು ಮಾಡಿದ್ರು. ತದನಂತರ ಏನು ಆಫ್ತಾಬ್ ಕರಡಿಗುಡ್ಡ ಏನಿದ್ದಾನೆ ಅವರ ಮನೆಗೆ ಪೊಲೀಸ್ ಆಯುಕ್ತರಾಗಿರ್ತಕ್ಕಂತಹ ಎನ್ ಶಶಿಕುಮಾರ್ ಅವರು ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅವರ ತಂದೆ ಪೊಲೀಸ್ ಆಯುಕ್ತರಿಗೆ ಒಂದು ಮನವಿಯನ್ನ ಮಾಡಿಕೊಳ್ಳುವ ಮೂಲಕ ಅವರ ನೋವನ್ನ ತೋಡ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಈ ರೀತಿ ರೌಡಿ ಶೀಟರ್ ಕೆಲಸಗಳನ್ನ ಮಾಡೋದ್ರ ಜೊತೆಗೆ ಸಮಾಜಘಾತಕ ಕೆಲಸವನ್ನ ಮಾಡೋದ್ರ ಜೊತೆಗೆ ನನ್ನ ಮಕ್ಕಳು ನಮ್ಮ ಮರ್ಯಾದೆಯನ್ನ ಹಾಳು ಮಾಡ್ತಾ ಇದ್ದಾರೆ, ಹೀಗಾಗಿ ಅವರನ್ನ ಸಾಯಿಸಿ ಅಂತಕ್ಕಂಥ ಒಂದು ಅಳಲನ್ನ ತೋಡ್ಕೊಳ್ಳುವ ಮೂಲಕ ಪೊಲೀಸ್ ಆಯುಕ್ತರಿಗೆ ಒಂದು ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾವುದೇ ತಂದೆ ತಾಯಿ ಆದರೂ ಸಹಿತ ತಮ್ಮ ಮಕ್ಕಳ ಏಳಿಗೆಗೆ, ತಮ್ಮ ಮಕ್ಕಳ ಅಭಿವೃದ್ಧಿಗೆ ಏನು ಶ್ರಮಿಸ್ತಾ ಇರ್ತಾರೆ, ಆದ್ರೆ ಈ ರೀತಿ ತಮ್ಮ ಮಕ್ಕಳನ್ನೇ ಸಾಯಿಸಿ ಅಂತಕ್ಕಂಥ ಒಂದು ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಮನ ಕಲಕುವಂತ ದೃಶ್ಯ ಅಂತಾನೆ ಹೇಳ್ಬೋದು. ಈ ಒಂದು ದೃಶ್ಯಗಳು ಸಾಮಾಜಿಕ ಜಾಲತಾಣಗಳು ಕೂಡ ಏನು ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಈ ಮಕ್ಕಳು ಅಂದ್ರೆ ಆಫ್ತಾಬ್ ಕರಡಿಗುಡ್ಡ ಏನಿದ್ದಾನೆ ಆತನ ತಂದೆ ತಾಯಿಗೆ ಯಾವ ರೀತಿ ನೋವನ್ನ ಕೊಟ್ಟಿದ್ದಾನೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ ಶ್ರುತಿ. ನಿಜಕ್ಕೂ ಒಬ್ಬ ತಂದೆ ತಾಯಿ ತಮ್ಮ ಮಕ್ಕಳನ್ನ ಪೊಲೀಸ್ ಅಧಿಕಾರಿಗಳ ಮುಂದೆ ಈ ರೀತಿ ಅವರನ್ನ ಸಾಯಿಸ್ಬಿಡಿ, ನಮಗೆ ಬೇಕಾಗಿಲ್ಲ ಅವರು ಅಂತಕ್ಕಂಥ ಒಂದು ಅಳಲನ್ನ ತೋಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕಲಕುವಂತೆ ಮಾಡ್ತಾ ಇರುವಂತದ್ದು ಶ್ರುತಿ. ಓಕೆ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪೊಲೀಸ್ ಆಯುಕ್ತರ ಮುಂದೆ ಒಂದು ಬೇಡಿಕೆ. ಆ ಬೇಡಿಕೆನ ಗಮನಿಸಿದ್ರೆ ನಿಜಕ್ಕೂ ಆಶ್ಚರ್ಯ ಆಗ್ಬಿಡುತ್ತೆ. ಕಾರಣ ನನ್ನ ಇಬ್ಬರ ಮಕ್ಕಳನ್ನ ಕೂಡ ಶೂಟ್ ಮಾಡಿ ಸಾಯಿಸಿ ಅನ್ನುವಂಥ ಮನವಿ ಪೊಲೀಸ್ ಆಯುಕ್ತರ ಮುಂದೆ ಒಬ್ರು ವ್ಯಕ್ತಿ ರೀತಿಯಾಗಿ ಬೇಡ್ಕೊಂಡಿದ್ದಾರೆ. ಹುಬ್ಬಳ್ಳಿಯ ಬ್ಯಾಹಟ್ಟಿ ಫ್ಲಾಟ್ನಲ್ಲಿ ಮನ ಕಲಕುವ ದೃಶ್ಯ ನೋಡೋದಕ್ಕೆ ಸಿಗ್ತಾ ಇದೆ. ನನ್ನ ಮತ್ತು ಕುಟುಂಬದ ಗೌರವ ಹಾಳು ಮಾಡಿದ್ದಾರೆ. ಮಕ್ಕಳು ಒಳ್ಳೆಯವರಾಗಲಿ ಅಂತ ಮದುವೆ ಮಾಡಿದೆ. ಹೋಟೆಲ್ ಹಾಕಿ ಕೊಟ್ಟರು ಸುಧಾರಣೆ ಆಗ್ತಾ ಇಲ್ಲ. ಪ್ಲೀಸ್ ಅವರನ್ನ ಶೂಟ್ ಮಾಡಿ ಸಾಯಿಸ್ಬಿಡಿ. ಆಯುಕ್ತರ ಕೈ ಹಿಡಿದು ಬೇಡ್ಕೊಂಡಿದ್ದಾರೆ ಅಫ್ತಾಬ್ ತಂದೆ. ಆರೋಪಿ ಅಫ್ತಾಬ್ ತಂದೆ ಗೌಸ್ ಸಾಬ್ ವಿಡಿಯೋ ಸದ್ಯ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಮಕ್ಕಳು ಸೆಟಲ್ ಆಗಲಿ, ಒಳ್ಳೆಯವರಾಗಲಿ ಅನ್ನೋ ಕಾರಣಕ್ಕೆ ಒಂದು ಬಿಸ್ನೆಸ್ ಮಾಡಿಸ್ತೆ, ಅಂದರೆ ಹೋಟೆಲ್ ಬಿಸ್ನೆಸ್ ಮಾಡಿಕೊಟ್ಟೆ, ಬಟ್ ಅವರು ಸುಧಾರಣೆ ಆಗ್ತಾ ಇಲ್ಲ, ಅವ್ರನ್ನ ಸಾಯಿಸಿ ಅನ್ನುವಂಥ ಮನವಿ. सबको बोलो, बच्चों को थोड़ा होशियार रहने के लिए, ठीक से कंट्रोल करने के लिए बोलो सबको। कल वो लगते भी घर में उनका नाम आया,
एक लड़का सोने करके अंदर उसका नाम कौन करता है? शाबाश। हाँ सर दोनों यही किया तो क्या आपको इज्जत कहाँ रहेगा? बताओ क्या करना। चाय को में दूध नहीं बच्चे दोनों ऐसे हो गया तो बहुत कोशिश कर सर मैं समझने की बहुत मेहनत कर रहा पीछे में हाँ समझते नहीं है क्या करना बोलो। ಶೂಟ್ ಕರೋ ಸರ್ ಬಿಲ್ಕುಲ್ अरे ऐसा तो थोड़ी कर सकते हैं। ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ. ಪ್ರಕಾಶ್, ಯಾವಾಗ ನಡೆದಿರುವಂತಹ ಪ್ರಸಂಗ ಜೊತೆಗೆ ಅವರ ಮಕ್ಕಳ ಹಿನ್ನೆಲೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಎಸ್ ಶ್ರುತಿ, ಖಂಡಿತವಾಗಿ ಏನಂದ್ರೆ ಕಳೆದ 2 ದಿನಗಳ ಹಿಂದೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆಯಿಂದ ಏನು ಪೊಲೀಸ್ ಆಯುಕ್ತರಾಗಿರುವಂತಹ ಎನ್ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಶೂಟ್ಔಟ್ ಆಗಿತ್ತು. ಅಂದ್ರೆ ಗ್ಯಾಂಗ್ ವಾರ್ ನಡೆದಂತ ಸಂದರ್ಭದಲ್ಲಿ ಜಾವೂರ್ ಬೇಪಾರಿ ಅಂತಕ್ಕಂಥ ರೌಡಿ ಶೀಟರ್ ಮೇಲೆ ಏನು ಆಫ್ತಾಬ್ ಕರಡಿಗುಡ್ಡ ಅಂತಕ್ಕಂಥ ಇನ್ನೊಬ್ಬ ರೌಡಿ ಶೀಟರ್ ಗ್ಯಾಂಗ್ ವಾರ್ ಮಾಡಿದ್ದ. ಈ ಒಂದು ಸಂದರ್ಭದಲ್ಲಿ ಗ್ಯಾಂಗ್ ವಾರ್ ಮಾಡಿ ನಂತರ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿ ಪರಾರಿ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಏನು ಆಫ್ತಾಬ್ ಕರಡಿಗುಡ್ಡ ಏನು ಪರಾರಿ ಆಗ್ತಾ ಇದ್ದ. ಈ ಸಂದರ್ಭ ಹುಬ್ಬಳ್ಳಿಯ ಕಸ್ಬಾಪೇಟ್ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಆತನ ಕಾಲಿಗೆ ಗುಂಡೇಟನ್ನ ಹಾಕಿ ಆತನನ್ನ ಕಿಮ್ಸ್ಗೆ ಚಿಕಿತ್ಸೆಗಾಗಿ ದಾಖಲು ಮಾಡಿದ್ರು. ತದನಂತರ ಏನು ಆಫ್ತಾಬ್ ಕರಡಿಗುಡ್ಡ ಏನಿದ್ದಾನೆ ಅವರ ಮನೆಗೆ ಪೊಲೀಸ್ ಆಯುಕ್ತರಾಗಿರ್ತಕ್ಕಂತಹ ಎನ್ ಶಶಿಕುಮಾರ್ ಅವರು ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅವರ ತಂದೆ ಪೊಲೀಸ್ ಆಯುಕ್ತರಿಗೆ ಒಂದು ಮನವಿಯನ್ನ ಮಾಡಿಕೊಳ್ಳುವ ಮೂಲಕ ಅವರ ನೋವನ್ನ ತೋಡ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಈ ರೀತಿ ರೌಡಿ ಶೀಟರ್ ಕೆಲಸಗಳನ್ನ ಮಾಡೋದ್ರ ಜೊತೆಗೆ ಸಮಾಜಘಾತಕ ಕೆಲಸವನ್ನ ಮಾಡೋದ್ರ ಜೊತೆಗೆ ನನ್ನ ಮಕ್ಕಳು ನಮ್ಮ ಮರ್ಯಾದೆಯನ್ನ ಹಾಳು ಮಾಡ್ತಾ ಇದ್ದಾರೆ, ಹೀಗಾಗಿ ಅವರನ್ನ ಸಾಯಿಸಿ ಅಂತಕ್ಕಂಥ ಒಂದು ಅಳಲನ್ನ ತೋಡ್ಕೊಳ್ಳುವ ಮೂಲಕ ಪೊಲೀಸ್ ಆಯುಕ್ತರಿಗೆ ಒಂದು ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾವುದೇ ತಂದೆ ತಾಯಿ ಆದರೂ ಸಹಿತ ತಮ್ಮ ಮಕ್ಕಳ ಏಳಿಗೆಗೆ ತಮ್ಮ ಮಕ್ಕಳ ಅಭಿವೃದ್ಧಿಗೆ ಏನು ಶ್ರಮಿಸ್ತಾ ಇರ್ತಾರೆ, ಆದ್ರೆ ಈ ರೀತಿ ತಮ್ಮ ಮಕ್ಕಳನ್ನೇ ಸಾಯಿಸಿ ಅಂತಕ್ಕಂಥ ಒಂದು ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಮನಕಲುಕುವಂತ ದೃಶ್ಯ ಅಂತಾನೆ ಹೇಳ್ಬೋದು. ಈ ಒಂದು ದೃಶ್ಯಗಳು ಸಾಮಾಜಿಕ ಜಾಲತಾಣಗಳು ಕೂಡ ಏನು ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಈ ಮಕ್ಕಳು ಅಂದ್ರೆ ಆಫ್ತಾಬ್ ಕರಡಿಗುಡ್ಡ ಏನಿದ್ದಾನೆ ಆತನ ತಂದೆ ತಾಯಿಗೆ ಯಾವ ರೀತಿ ನೋವನ್ನ ಕೊಟ್ಟಿದ್ದಾನೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ ಶ್ರುತಿ. ನಿಜಕ್ಕೂ ಒಬ್ಬ ತಂದೆ ತಾಯಿ ತಮ್ಮ ಮಕ್ಕಳನ್ನ ಪೊಲೀಸ್ ಅಧಿಕಾರಿಗಳ ಮುಂದೆ ಈ ರೀತಿ ಅವರನ್ನ ಸಾಯಿಸ್ಬಿಡಿ, ನಮಗೆ ಬೇಕಾಗಿಲ್ಲ ಅವರು ಅಂತಕ್ಕಂಥ ಒಂದು ಅಳಲನ್ನ ತೋಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕಲಕುವಂತೆ ಮಾಡ್ತಾ ಇರುವಂತದ್ದು ಶ್ರುತಿ. ಓಕೆ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪೊಲೀಸ್ ಆಯುಕ್ತರ ಮುಂದೆ ಒಂದು ಬೇಡಿಕೆ, ಆ ಬೇಡಿಕೆನ ಗಮನಿಸಿದ್ರೆ ನಿಜಕ್ಕೂ ಆಶ್ಚರ್ಯ ಆಗ್ಬಿಡುತ್ತೆ. ಕಾರಣ ನನ್ನ ಇಬ್ಬರ ಮಕ್ಕಳನ್ನ ಕೂಡ ಶೂಟ್ ಮಾಡಿ ಸಾಯಿಸಿ ಅನ್ನುವಂಥ ಮನವಿ ಪೊಲೀಸ್ ಆಯುಕ್ತರ ಮುಂದೆ ಒಬ್ರು ವ್ಯಕ್ತಿ ರೀತಿಯಾಗಿ ಬೇಡ್ಕೊಂಡಿದ್ದಾರೆ. ಹುಬ್ಬಳ್ಳಿಯ ಬ್ಯಾಹಟ್ಟಿ ಫ್ಲಾಟ್ನಲ್ಲಿ ಮನ ಕಲಕುವ ದೃಶ್ಯ ನೋಡೋದಕ್ಕೆ ಸಿಗ್ತಾ ಇದೆ. ನನ್ನ ಮತ್ತು ಕುಟುಂಬದ ಗೌರವ ಹಾಳು ಮಾಡಿದ್ದಾರೆ. ಮಕ್ಕಳು ಒಳ್ಳೆಯವರಾಗಲಿ ಅಂತ ಮದುವೆ ಮಾಡಿದೆ, ಹೋಟೆಲ್ ಹಾಕಿ ಕೊಟ್ಟರು ಸುಧಾರಣೆ ಆಗ್ತಾ ಇಲ್ಲ, ಪ್ಲೀಸ್ ಅವರನ್ನ ಶೂಟ್ ಮಾಡಿ ಸಾಯಿಸ್ಬಿಡಿ. ಆಯುಕ್ತರ ಕೈ ಹಿಡಿದು ಬೇಡ್ಕೊಂಡಿದ್ದಾರೆ ಆಫ್ತಾಬ್ ತಂದೆ. ಆರೋಪಿ ಆಫ್ತಾಬ್ ತಂದೆ ಗೌಸ್ ಸಾಬ್ ವಿಡಿಯೋ ಸದ್ಯ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಮಕ್ಕಳು ಸೆಟಲ್ ಆಗಲಿ ಒಳ್ಳೆಯವರಾಗಲಿ ಅನ್ನೋ ಕಾರಣಕ್ಕೆ ಒಂದು ಬಿಸ್ನೆಸ್ ಮಾಡಿಸ್ತೆ, ಅಂದರೆ ಹೋಟೆಲ್ ಬಿಸ್ನೆಸ್ ಮಾಡಿಕೊಟ್ಟೆ, ಬಟ್ ಅವರು ಸುಧಾರಣೆ ಆಗ್ತಾ ಇಲ್ಲ, ಅವ್ರನ್ನ ಸಾಯಿಸಿ ಅನ್ನುವಂಥ ಮನವಿ. सबको बोलो, बच्चों को थोड़ा होशियार रहने के लिए, ठीक से कंट्रोल करने के लिए बोलो सबको। कल वो लगते भी घर में उनका नाम है एक लड़का सोने करके अंदर उसका नाम है कौन करता है? शाबाश।